ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಪಠ್ಯ ಬುದ್ಧ ಬಿಸಿಲೂರಿನವನು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ರಚನೆ. ಇದರ ಸಂಪೂರ್ಣವಾದ ವಿವರಣೆಯನ್ನ ನೋಡುವ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ರಚನೆಕಾರರ ಪರಿಚಯವನ್ನ ಸಂಕ್ಷಿಪ್ತವಾಗಿ ನೋಡೋದಾದರೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವರ ಕನ್ನಡ ಸ್ನಾತಕೋತ್ತರ ಪದವಿ ಆಗುತ್ತೆ. ಇವರು ಕನ್ನಡದ ಉಪನ್ಯಾಸಕರ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿ ಬಹುಮುಖ ವ್ಯಕ್ತಿತ್ವದ ಪ್ರತಿಭೆಯನ್ನು ಹೊಂದಿದ್ದಂತಹ ಇವರು ಸಾಹಿತ್ಯ, ರಂಗಭೂಮಿ, ಚಲನಚಿತ್ರಗಳಿಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಇವರಿಗೆ ಸಂದಿರ್ತಕ್ಕಂಥದ್ದು. ನಾಗತಿಹಳ್ಳಿ ಸಂಸ್ಕೃತಿಯ ಹಬ್ಬದ ಪರಿಕಲ್ಪನೆಯ ಮೂಲಕ ತಮ್ಮ ಹುಟ್ಟೂರನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿರ್ತಕ್ಕಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ವಲಸೆ ಹಕ್ಕಿಯ ಹಾಡು ಅಂತಕ್ಕಂಥದ್ದು ಇವರ ಪ್ರಮುಖ ಕಾದಂಬರಿ. 30ಕ್ಕೂ ಹೆಚ್ಚು ದೇಶಗಳನ್ನು ಸಂಪರ್ಕಿಸಿ ಅನೇಕ ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. ಅಯನ, ನನ್ನ ಗ್ರಹಿಕೆಯ ಈಜಿಪ್ಟ್, ದಕ್ಷಿಣ ಧ್ರುವದಿ ಮತ್ತು ನನ್ನ ಗ್ರಹಿಕೆಯ ನೇಪಾಳ ಇವರ ಪ್ರಮುಖ ಪ್ರವಾಸ ಕಥನಗಳಾಗಿರ್ತಕ್ಕಂಥದ್ದು. ಈ ಒಂದು ನಿಮಗೆ ಕೊಟ್ಟಿರ್ತಕ್ಕಂಥ ಪಠ್ಯದಲ್ಲಿ ಇವರು ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನು ನೋಡೋದಾದರೆ, ಪ್ರಮುಖವಾಗಿ ಬುದ್ಧನ ವ್ಯಕ್ತಿತ್ವವನ್ನು ವಿಶಿಷ್ಟವಾಗಿ ಚಿತ್ರಿಸುವ ಪ್ರಯತ್ನವನ್ನು ಲೇಖಕರು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಬಿಸಿಲೂರು ಅಂತ ಹೇಳಿದ್ರೆ ಬಿಸಿಲಿನ ಮಧ್ಯೆ ಇರುವಂತಹ ಒಂದು ಹಳ್ಳಿ ಅಥವಾ ಕಠಿಣ ಪರಿಸ್ಥಿತಿಯನ್ನ ಇದು ಸೂಚಿಸುತ್ತೆ. ಬುದ್ಧನು ಸೌಖ್ಯ ಹಾಗೂ ಐಶ್ವರ್ಯವನ್ನ ಬಿಟ್ಟು ದುಃಖಿತ ಮಾನವರ ನೋವನ್ನ ಅರಿತುಕೊಳ್ಳೋದಕ್ಕೆ ಹೊರಟಂಥವನು. ಅವನ ಜೀವನದಲ್ಲಿದ್ದಂತಹ ತ್ಯಾಗ, ಶಾಂತಿ ಮತ್ತೆ ಮಾನವೀಯತೆಯ ಪ್ರತೀಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳುವ ಪ್ರಯತ್ನವನ್ನ ಲೇಖಕರು ಮಾಡ್ತಾ ಹೋಗ್ತಾರೆ. ಈ ಒಂದು ಲೇಖನದಲ್ಲಿ ಬುದ್ಧನನ್ನ ದೇವರಂತೆ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಅವನು ಬಿಸಿಲಿನ ತಾಪದಲ್ಲಿ ನಡೆದು ಜನರ ನೋವನ್ನ ಕಂಡು ಅವರಿಗೆ ದಾರಿಯನ್ನ ತೋರಿಸಿದಂಥವನು. ಅಂದರೆ ಬುದ್ಧನ ಸರಳತೆ, ದಯೆ ಹಾಗೂ ಜ್ಞಾನವನ್ನ ಮುಖ್ಯವಾಗಿ ಇಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಲಾಗಿದೆ. ಜೊತೆಗೆ ಜೀವನದ ಕಠಿಣ ಸತ್ಯಗಳನ್ನ ಅರಿತುಕೊಂಡು ಶಾಂತಿಯ ಮಾರ್ಗ ತೋರಿದಂತಹ ಮಹಾನ್ ವ್ಯಕ್ತಿಯಾಗಿ ಬುದ್ಧನನ್ನ ಲೇಖಕರು ವರ್ಣಿಸುವಂತಹದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪಾಠಕ್ಕೆ ಹೋಗೋದಾದರೆ, ಇಲ್ಲಿ ಲೇಖಕರು ತಮ್ಮ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಬಿಸಿಲೂರಿಗೆ, ಲುಂಬಿನಿಗೆ ಹೋಗಿರ್ತಾರೆ. ಅಲ್ಲಿನ ಅವರ ಅನುಭವಗಳನ್ನು ಈ ಒಂದು ಲೇಖನದ ಮೂಲಕ ಹೇಳುವುದರ ಜೊತೆಗೆ ಬುದ್ಧನ ವ್ಯಕ್ತಿತ್ವವನ್ನು ಕೂಡ ರೂಪಿಸುವ, ಅಂದರೆ ಜನಗಳಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆರಂಭದಲ್ಲಿ ಬುದ್ಧನ ಜನನ ಹೇಗಾಯಿತು ಅನ್ನೋದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ನೋಡಿ. ರಣ ಬಿಸಿಲು, ತುಂಬ ಗರ್ಭಿಣಿ ತವರಿಗೆ ಹೊರಟಿದ್ಲು. ಹೆರಿಗೆ ನೋವು ಆರಂಭವಾಗಿತ್ತು. ಅಂದರೆ ಬುದ್ಧನ ತಾಯಿಯ ಸನ್ನಿವೇಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ತುಂಬು ಗರ್ಭಿಣಿಯಾಗಿದ್ದಂತಹ ತಾಯಿ ತವರು ಮನೆಗೆ ಹೋಗ್ತಾ ಇದ್ರು ಹೆರಿಗೆಗೆ. ಆದರೆ ದಾರಿ ಮಧ್ಯದಲ್ಲೇ ಆಕೆಗೆ ಆ ಹೆರಿಗೆಯ ನೋವು ಆರಂಭ ಆಯಿತು. ಹತ್ತಿರದಲ್ಲೇ ಇದ್ದಂತಹ ಉದ್ಯಾನವನವನ್ನು ಆಕೆ ನೋಡಿ ಅಲ್ಲಿಯೇ ಆಕೆ ಹೋಗಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಆಕೆ ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾರೆ. ಆ ಮಗುವೆ ಮುಂದೆ ಮಹಾತ್ಮನಾಗಿ ಬುದ್ಧನಾಗ್ತಾನೆ ಅನ್ನುವಂಥದ್ದು. ಆ ಮಹಾತಾಯಿಯ ಹೆಸರೇ ಮಹಾದೇವಿ. ಆ ಉದ್ಯಾನದ ಹೆಸರೇ ಲುಂಬಿನಿ ಉದ್ಯಾನವನ. ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವಂತಹ ಬುದ್ಧರಿಗೆ ಹೊಸದಾದಂತಹ ಬೆಳಕೊಂದನ್ನ ತೋರಿದಂತಹ ಒಂದು ಸ್ಥಳ ಹಾಗೂ ಆ ಒಂದು ಸಂದರ್ಭ, ಆ ಕ್ಷಣ, ಆ ಮಗು ಹುಟ್ಟಿದ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ.
ಬುದ್ಧರಲ್ಲದೆ ಇರುವಂಥವರಲ್ಲೂ ಕೂಡ ಕುತೂಹಲವನ್ನು ಹುಟ್ಟಿಸುವಂತಹ ಗೌರವ ಅರ್ಹವಾದಂತಹ ದಕ್ಷಿಣ ನೇಪಾಳದ ಆ ಒಂದು ಸಣ್ಣ ಉದ್ಯಾನವನ ಲುಂಬಿನಿ. ಬೌದ್ಧ ಮಾರ್ಗಿಗಳ ಪಾಲಿಗೆ ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಅನ್ನೋದನ್ನು ಇಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಹಾಗೆ ನೋಡಿದ್ರೆ ನೇಪಾಳ ಪ್ರವಾಸದ ಪ್ರಮುಖ ಗುರಿಯಾಗಿತ್ತು ಅವರಿಗೆ. ಈ ಲುಂಬಿನಿಯನ್ನ ನೋಡೋದು ಅಷ್ಟೇ ಮುಖ್ಯ ಆಗಿತ್ತು ಅವರಿಗೆ. ಉದ್ದೇಶವನ್ನ ಇಟ್ಕೊಂಡೇ ಹೋಗಿದ್ರು, ಯಾಕೆಂದ್ರೆ ಐತಿಹಾಸಿಕ ಸ್ಥಳಗಳಿಗೆ ಹೋಗುವಂತಹ ಹವ್ಯಾಸ ಹೆಚ್ಚಾಗಿದೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅಂತಕ್ಕಂಥದ್ದು. ದೊಡ್ಡವರ ಹುಟ್ಟೂರು, ಬೆಳೆದ ಪರಿಸರವನ್ನ ನೋಡುವಂತಹ ಕುತೂಹಲ ಯಾವತ್ತಿಗೂ ಕೂಡ ಅವರಲ್ಲಿ ಇವತ್ತಿಗೂ ಕೂಡ ತುಡಿತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದು ಅವರಲ್ಲಿ ಯಾವಾಗಿಂದ ಆರಂಭ ಆಯಿತು ಅಂತ ಹೇಳಿದ್ರೆ ಕುವೆಂಪು ಅವರಿಂದ ಆರಂಭ ಆಗಿತ್ತು. ನೋಡಿ, ಅವರೇ ಹೇಳ್ತಾರೆ, ಕುವೆಂಪು ಅವರಿಂದ ಆರಂಭವಾಗಿ ಅನಂತರ ಗಾಂಧೀಜಿಯವರ ಪೋರ್ಬಂದರ ವಿದೇಶದಲ್ಲಿ ಹಲವು ಚೇತನಗಳ ಜನ್ಮ ಸ್ಥಳಗಳನ್ನು ಹುಡುಕಿಕೊಂಡು ಹೋಗುವ ಮಟ್ಟಕ್ಕೆ ಅವರಿಗೆ ಆ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡ್ಬಿಟ್ರು. ಉದಾಹರಣೆಗೆ ಕೆಲವೊಂದು ಹೇಳ್ತಾ ಇದ್ದಾರೆ ನೋಡಿ. ಇಂಗ್ಲೆಂಡ್ನಲ್ಲಿ ಇರುವಂತಹ ಶೇಕ್ಸ್ಪಿಯರ್ನ ಮನೆಯಾಗಿರಬಹುದು, ಆಸ್ಟ್ರಿಯಾದಲ್ಲಿರುವಂತಹ ಮೊಜಾರ್ಟ್ನ ಮನೆಯಾಗಿರಬಹುದು, ಐರ್ಲೆಂಡ್ನ ಆಸ್ಕರ್ ವೈಲ್ಡ್ನ ಮನೆ ಆಗಿರಬಹುದು. ಹೀಗೆ ಅವರ ಆ ಒಂದು ಪ್ರವಾಸಿ ತಾಣಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಮೊಜಾರ್ಟ್ನ ಊರಿಗೆ ಹೋದಾಗ ಹಾದಿಯಲ್ಲೇ ಹಿಟ್ಲರ್ನ ಮನೆಯೂ ಕೂಡ, ಅಂದರೆ ಆತ ಹುಟ್ಟಿದ ಮನೆಯೂ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಆಶ್ಚರ್ಯವನ್ನು ಅವರು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಅಂದರೆ ಇತಿಹಾಸ ಕೇವಲ ಒಳ್ಳೆಯವರನ್ನ ಮಾತ್ರ ನೆನಪಿಟ್ಕೊಳ್ಳೋದಲ್ಲ, ಒಳ್ಳೆಯ ವ್ಯಕ್ತಿತ್ವಗಳ ಜೊತೆಗೆ ಕೆಟ್ಟತನವನ್ನ ತೋರಿದಂತಹ, ವಿಕೃತಿಗಳನ್ನ ಮೆರೆಸಿದಂತಹ ಎಲ್ಲರನ್ನೂ, ಹಿಸ್ಟ್ರಿ ಅಂತ ಹೇಳಿದ್ರೇ ಎಲ್ಲವನ್ನ ತನ್ನ ಒಡಲಿನಲ್ಲಿ ಹುದುಗಿಸ್ಕೊಂಡಿರುತ್ತೆ ಅದು. ಹಾಗಾಗಿ ಒಳ್ಳೆಯದನ್ನು ನೋಡುವಾಗ ಕೆಟ್ಟದ್ದು ನಮಗೆ ದರ್ಶನವನ್ನ ಕೊಡುತ್ತೆ. ಮಹಾನ್ ವ್ಯಕ್ತಿಗಳ ದರ್ಶನವನ್ನ, ಆಶಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರ ಕೃತಿಗಳೇ ಸಾಕು ಅನ್ನುವುದು ಅವರ ವಾದ. ಅವರ ಹುಟ್ಟೂರನ್ನ, ಮನೆಯನ್ನ ನೋಡಲೇಬೇಕು ಅಂತೇನಿಲ್ಲ, ಆದರೂ ಕೂಡ ಒಂದು ಕುತೂಹಲ ಇರುತ್ತಲ್ಲ. ಅವರು ಓಡಾಡಿದಂತಹ ಜಾಗ, ಅವರ ಬಾಳ ಬದುಕಿದಂತಹ ಮನೆಗಳಾಗಿರ್ಬಹುದು, ನಾವಲ್ಲಿ ಓಡಾಡ್ತಾ ಇದ್ರೆ ಏನೋ ಒಂದು ರೋಮಾಂಚನ ಆಗುತ್ತೆ, ಆ ಒಂದು ಭಾವನೆ ಇದ್ದವರಿಗೆ ಮಾತ್ರ. ಎಲ್ಲರ ಮನೆಗಳನ್ನ ನೋಡುವುದು ಅಸಾಧ್ಯದ ಕೆಲಸ ಕೂಡ ಹೌದು, ಆದರೆ ನೋಡುವುದರಿಂದ ನಮ್ಮ ಅನುಭವಕ್ಕೆ ಹೊಸದಾದಂತಹ ಒಂದು ಆಯಾಮ ಸಿಗುತ್ತೆ, ಹೆಮ್ಮೆ ಸಿಗುತ್ತೆ, ನಮಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ ನಮಗೆ ಅಂತ. ಗಾಂಧೀಜಿ ನೆನಪಾದಾಗಲೆಲ್ಲ ಲೇಖಕರಿಗೆ ಸಬರಮತಿ ಆಶ್ರಮದ ಚಿತ್ರಣ ಕಣ್ಣಿಗೆ ಬರ್ತಾ ಇತ್ತು, ಯಾಕೆಂದ್ರೆ ಅಲ್ಲಿ ಹೋಗಿ ಬಂದಿದ್ರಲ್ಲ ಹಾಗಾಗಿ. ಮೊಜಾರ್ಟ್ನ ಸಂಗೀತ ನೆನಪಾದಾಗ ಆಲ್ಪ್ಸ್ನ ಪರ್ವತಗಳ ತಪ್ಪಲಿನಲ್ಲಿ ಆ ಒಂದು ಸಾಜ್ಬರ್ಗ್ ಅನ್ನುವಂತಹ ಪ್ರಶಾಂತ ನಗರದ ಮೇಲೆ ಬೀಸುವಂತಹ ತಂಗಾಳಿ ಅವರಿಗೆ ನೆನಪಾಗುತ್ತೆ, ಏಕೆಂದರೆ ಆ ಒಂದು ಪ್ರದೇಶಕ್ಕೆ ಹೋಗಿ ಬಂದಿದ್ರಲ್ಲ. ಹೋಗಿ ಬಂದ ಮೇಲೆ ನೋಡಿ, ಒಂದು ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಪ್ರವಾಸ ಕಥನಗಳು ಇರುವುದೇ ಹಾಗೆ. ಪ್ರವಾಸಕ್ಕೆ ಹೋದವರು ತಮ್ಮ ಅನುಭವಗಳ ಮೂಲಕ ವಾಸ್ತವಿಕತೆಯ ಜೊತೆಗೆ ಆ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ರಚನೆಯ ಮೂಲಕ. ಅದನ್ನು ಓದುವಂತಹ ಓದುಗರು ಕೂಡ ಅಷ್ಟೇ ಕಾಲ್ಪನಿಕವಾಗಿ ಓದ್ತಾ ಇದ್ರೆ ನಾವು ಅಲ್ಲೇ ಇದ್ದೀವೇನೋ ಅನ್ನುವಂಥ ಅನುಭವವನ್ನು ಕೊಡ್ತಾ ಹೋಗುತ್ತೆ.